ಸಮಯ ದೇವರದು. ಸಮಯ ನನ್ನದಲ್ಲ, ನಿನ್ನದಲ್ಲ. ಸಮಯ ದೇವರದು. ದೇವರು ಸಮಯವನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಸಮಯ ನಮ್ಮ ಕೈಯಲ್ಲಿ ಕೊಟ್ಟದ ಮೇಲೆ ಕೊಟ್ಟಂತ ದೇವರು ಏನ್ ಮಾಡ್ತಾನೆ? ಒಂದಿನ ಲೆಕ್ಕ ಕೇಳ್ತಾನೆ. ಏನ್ ಲೆಕ್ಕ? ದಿಸಿಗೆ 24 ತಾಸು ನೀನ್ ಯಾವಾಗಿಂದ ಹಿಡಿದು ಎಲ್ಲಿವರೆಗೂ ನೀನ್ ರಕ್ಷಣೆ ಹೊಂದಿ ಸಾಯೋವರೆಗೂ ಎಷ್ಟು ತಾಸು, ಎಷ್ಟರವರು, ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ನೀನ್ ಜೀವಿಸ್ತೆ, ಯಾವುದಕ್ಕಾಗಿ ಜೀವಿಸ್ತೆ, ಏನಕ್ಕಾಗಿ ಜೀವಿಸ್ತೆ, ಸಮಯ ಯಾರಿಗಾಗಿ ಖರ್ಚು ಮಾಡಿದೆ? ನನಗಾಗಿ ಖರ್ಚು ಮಾಡ್ದ, ನನ್ನ ವಾಕ್ಯಕ್ಕಾಗಿ ಖರ್ಚು ಮಾಡ್ದ, ನನ್ನ ಸೇವೆಗಾಗಿ ಖರ್ಚು ಮಾಡ್ದ, ನಿನ್ನ ಮಕ್ಕಳಿಗಾಗಿ ಖರ್ಚು ಮಾಡ್ದ, ನಿನ್ನ ಮಕ್ಕಳಿಗೆ ಎಷ್ಟು ಖರ್ಚು ಮಾಡಿದೆ, ನಿನ್ನ ಗಂಡನಿಗೆ ಎಷ್ಟು ಖರ್ಚು ಮಾಡಿದೆ, ನಿನ್ನ ಹೆಂಡತಿಗೆ ಎಷ್ಟು ಖರ್ಚು ಮಾಡಿದೆ, ನನಗೆಷ್ಟು ಖರ್ಚು ಮಾಡಿದೆ, ಸಭೆಗೆ ಎಷ್ಟು ಖರ್ಚು ಮಾಡಿದೆ, ಲೋಕಕ್ಕೆ ಎಷ್ಟು ಖರ್ಚು ಮಾಡಿದೆ, ಪ್ರತಿ ಒಂದು ಲೆಕ್ಕವನ್ನ ನಾವು ದೇವರಿಗೆ ಒಪ್ಪಿಸಬೇಕು. ಸಮಯ ದೇವರು ಕೊಟ್ಟಿದ್ದು. ದೇವರು ಕೊಟ್ಟ ಸಮಯ ಭಯ ಭಕ್ತಿಯಿಂದ ನಾವು ಉಪಯೋಗಿಸಬೇಕ.